ಬಳ್ಳಾರಿ ಜೈಲಲ್ಲಿ ನರಕವನ್ನ ಅನುಭವಿಸ್ತಾ ಇರುವಂತ ದರ್ಶನ್ಗೆ ಇವತ್ತು ಡಬಲ್ ಶಾಕ್ ಎದುರಾಗಿದೆ. ಮನೆ ಊಟಕ್ಕಾಗಿ ಪರಿಪರಿಯಾಗಿ ಬೇಡಿಕೊಂಡ್ರು ಮಿಸ್ ಆಗಿದೆ. ಪತ್ನಿ ತಾಯಿ ದಾರಿಯನ್ನೇ ಕಾದು ಕುಳಿತಿದ್ದ ಕಾಟೇರನಿಗೆ ನಿರಾಸೆ ಆಗಿದೆ. ಜಗ್ಗುದಾದನಿಗೆ ಮನೆ ಊಟವೂ ಸಿಗಲಿಲ್ಲ, ಹೆಂಡತಿಯ ದರ್ಶನ ಕೂಡ ಆಗಲೇ ಇಲ್ಲ. ಒಂದೇ ದಿನ ಪೋರ್ಕಿಗೆ ಎರಡೆರಡು ನಿರಾಸೆ. ಮನೆಯೂಟ ಇಲ್ಲ, ಮಡದಿ ದರ್ಶನವೂ ಇಲ್ಲ. 3 ತಿಂಗಳು, ಬರೋಬ್ಬರಿ 3 ತಿಂಗಳು. ರೇಣುಕಾಸ್ವಾಮಿ ನೆತ್ತರು ಹರಿಸಿದ ದಾಸ 3 ತಿಂಗಳಿಂದ ಮನೆಯೂಟಕ್ಕಾಗಿ ಹಪಹಪಿಸುತ್ತಿದ್ದಾನೆ. ಜೈಲೂಟ ತಿನ್ನೋಕೂ ಆಗದೆ ಬಿಡೋಕೂ ಆಗದೆ ಒದ್ದಾಡ್ತಿದ್ದಾನೆ. ಮನೆಯೂಟಕ್ಕಾಗಿ ಹಲವು ಬಾರಿ ಕೋರ್ಟ್ ಮೊರೆ ಹೋಗಿದ್ದ ದಾಸ ಈಗ ಅರ್ಜಿಯನ್ನೇ ವಾಪಸ್ ಪಡೆದಿದ್ದಾನೆ. ಎಸ್, ಮನೆಯೂಟಕ್ಕೆ ಅವಕಾಶ ಕೋರಿ ತಿಂಗಳ ಹಿಂದೆಗೆ ಪೊರ್ಕಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ನ್ಯಾಯಾಲಯ ಅನುಮತಿ ಕೊಟ್ಟರೆ ಬಳ್ಳಾರಿ ಜೈಲು ಸುತ್ತಮುತ್ತ ಮನೆ ಮಾಡೋಕೆ ಕಾಟೇರನ ಹುಡುಗರು ಪ್ಲಾನ್ ಮಾಡಿದ್ರು. ದಾಸನಿಗೆ ಬಿಸಿ ಬಿಸಿ ಭೋಜನ ಮಾಡಿಕೊಡೋಕೆ ಬೆಂಗಳೂರು ಮೂಲದ ಅಡುಗೆ ಭಟ್ಟರೊಬ್ಬರನ್ನ ರೆಡಿ ಮಾಡಿದ್ರು. ಆದ್ರೀಗ ಪೊರ್ಕಿ ಮಾಡಿದ ಪ್ಲಾನ್ ಎಲ್ಲವೂ ಉಲ್ಟಾ ಆಗಿದೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸಿದ್ದ. ಆದ್ರೀಗ ಡೆವಿಲ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದ್ರಿಂದ ಅರ್ಜಿ ಅಪ್ರಸ್ತುತ ಅಂತ ನ್ಯಾಯಾಲಯ ಹೇಳಿದೆ. ಹೀಗಾಗಿ ದರ್ಶನ್ ಪರ ವಕೀಲರು ಮನೆ ಊಟದ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ನಾಳೆ ಪೊರ್ಕಿ ನ್ಯಾಯಾಂಗ ಬಂಧನ ಅಂತ್ಯ. ವಕೀಲರ ಜೊತೆ ಭೇಟಿಯಾಗಲಿರುವ ಪತ್ನಿ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂಟಿಯಾಗಿರೋ ಸಾರಥಿ ಪತ್ನಿ ಭೇಟಿಗಾಗಿ ತುದಿಗಾಲಲ್ಲಿ ನಿಂತಿದ್ದಾನೆ. ಕಾಲ್ ಮಾಡಿ ಬಾ ಅಂತ ಗೋಗರಿತಾ ಇದ್ದಾನೆ. ಇವತ್ತು ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಾ ಜಗ್ಗುದಾದನನ್ನ ಭೇಟಿ ಮಾಡಬೇಕಿತ್ತು. ಆದರೆ ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದ್ದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಇದೆಲ್ಲದರ ನಡುವೆ ಮುಂದಿನ ಕಾನೂನು ನಡೆ ಬಗ್ಗೆ ವಕೀಲರನ್ನ ಕರೆದೊಯ್ದು ಚರ್ಚೆ ಮಾಡಲು ಪ್ಲಾನ್ ಮಾಡಿದ್ದಾರಂತೆ. ಹೀಗಾಗಿ ಇಂದು ಕಾಟೇರನಿಗೆ ತಾಯಿ ಹೆಂಡತಿಯ ದರ್ಶನ ಸಿಕ್ಕಿಲ್ಲ. ಒಮ್ಮೆ ದುರಾದೃಷ್ಟ ಅನ್ನೋದು ಬೆನ್ನೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. 5 ಸ್ಟಾರ್ ಹೋಟೆಲ್ನಲ್ಲಿ ವೆರೈಟಿ ನಾನ್ ವೆಜ್ ತಿನ್ನುತ್ತಿದ್ದ ದಾಸ ಈಗ ಮನೆಯೂಟಕ್ಕೆ ಪರಿತಪಿಸುತ್ತಿದ್ದಾನೆ. ಮತ್ತೊಂದೆಡೆ ಸದಾ ಪಟಾಲಂ ಜೊತೆ ಇರ್ತಿದ್ದ ಪೊರ್ಕೆ ಒಂಟಿಯಾಗಿ ಕಂಬಿ ಎಣಿಸುತ್ತಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಜೈಲಲ್ಲಿ ನರಕವನ್ನ ಅನುಭವಿಸ್ತಾ ಇರುವಂತ ದರ್ಶನ್ಗೆ ಇವತ್ತು ಡಬಲ್ ಶಾಕ್ ಎದುರಾಗಿದೆ. ಮನೆ ಊಟಕ್ಕಾಗಿ ಪರಿಪರಿಯಾಗಿ ಬೇಡಿಕೊಂಡ್ರು ಮಿಸ್ ಆಗಿದೆ. ಪತ್ನಿ ತಾಯಿ ದಾರಿಯನ್ನೇ ಕಾದು ಕುಳಿತಿದ್ದ ಕಾಟೇರನಿಗೆ ನಿರಾಸೆ ಆಗಿದೆ. ಜಗ್ಗುದಾದನಿಗೆ ಮನೆ ಊಟವೂ ಸಿಗಲಿಲ್ಲ, ಹೆಂಡತಿಯ ದರ್ಶನ ಕೂಡ ಆಗಲೇ ಇಲ್ಲ. ಒಂದೇ ದಿನ ಪೋರ್ಕಿಗೆ ಎರಡೆರಡು ನಿರಾಸೆ. ಮನೆಯೂಟ ಇಲ್ಲ, ಮಡದಿ ದರ್ಶನವೂ ಇಲ್ಲ. 3 ತಿಂಗಳು, ಬರೋಬ್ಬರಿ 3 ತಿಂಗಳು. ರೇಣುಕಾಸ್ವಾಮಿ ನೆತ್ತರು ಹರಿಸಿದ ದಾಸ 3 ತಿಂಗಳಿಂದ ಮನೆಯೂಟಕ್ಕಾಗಿ ಹಪಹಪಿಸುತ್ತಿದ್ದಾನೆ. ಜೈಲೂಟ ತಿನ್ನೋಕೂ ಆಗದೆ ಬಿಡೋಕೂ ಆಗದೆ ಒದ್ದಾಡ್ತಿದ್ದಾನೆ. ಮನೆಯೂಟಕ್ಕಾಗಿ ಹಲವು ಬಾರಿ ಕೋರ್ಟ್ ಮೊರೆ ಹೋಗಿದ್ದ ದಾಸ ಈಗ ಅರ್ಜಿಯನ್ನೇ ವಾಪಸ್ ಪಡೆದಿದ್ದಾನೆ. ಎಸ್, ಮನೆಯೂಟಕ್ಕೆ ಅವಕಾಶ ಕೋರಿ ತಿಂಗಳ ಹಿಂದೆಗೆ ಪೊರ್ಕಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ನ್ಯಾಯಾಲಯ ಅನುಮತಿ ಕೊಟ್ಟರೆ ಬಳ್ಳಾರಿ ಜೈಲು ಸುತ್ತಮುತ್ತ ಮನೆ ಮಾಡೋಕೆ ಕಾಟೇರನ ಹುಡುಗರು ಪ್ಲಾನ್ ಮಾಡಿದ್ರು. ದಾಸನಿಗೆ ಬಿಸಿ ಬಿಸಿ ಭೋಜನ ಮಾಡಿಕೊಡೋಕೆ ಬೆಂಗಳೂರು ಮೂಲದ ಅಡುಗೆ ಭಟ್ಟರೊಬ್ಬರನ್ನ ರೆಡಿ ಮಾಡಿದ್ರು. ಆದ್ರೀಗ ಪೊರ್ಕಿ ಮಾಡಿದ ಪ್ಲಾನ್ ಎಲ್ಲವೂ ಉಲ್ಟಾ ಆಗಿದೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸಿದ್ದ. ಆದ್ರೀಗ ಡೆವಿಲ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದ್ರಿಂದ ಅರ್ಜಿ ಅಪ್ರಸ್ತುತ ಅಂತ ನ್ಯಾಯಾಲಯ ಹೇಳಿದೆ. ಹೀಗಾಗಿ ದರ್ಶನ್ ಪರ ವಕೀಲರು ಮನೆ ಊಟದ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ನಾಳೆ ಪೊರ್ಕಿ ನ್ಯಾಯಾಂಗ ಬಂಧನ ಅಂತ್ಯ.
ವಕೀಲರ ಜೊತೆ ಭೇಟಿಯಾಗಲಿರುವ ಪತ್ನಿ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂಟಿಯಾಗಿರೋ ಸಾರಥಿ ಪತ್ನಿ ಭೇಟಿಗಾಗಿ ತುದಿಗಾಲಲ್ಲಿ ನಿಂತಿದ್ದಾನೆ. ಕಾಲ್ ಮಾಡಿ ಬಾ ಅಂತ ಗೋಗರಿತಾ ಇದ್ದಾನೆ. ಇವತ್ತು ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಾ ಜಗ್ಗುದಾದನನ್ನ ಭೇಟಿ ಮಾಡಬೇಕಿತ್ತು. ಆದರೆ ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದ್ದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಇದೆಲ್ಲದರ ನಡುವೆ ಮುಂದಿನ ಕಾನೂನು ನಡೆ ಬಗ್ಗೆ ವಕೀಲರನ್ನ ಕರೆದೊಯ್ದು ಚರ್ಚೆ ಮಾಡಲು ಪ್ಲಾನ್ ಮಾಡಿದ್ದಾರಂತೆ. ಹೀಗಾಗಿ ಇಂದು ಕಾಟೇರನಿಗೆ ತಾಯಿ ಹೆಂಡತಿಯ ದರ್ಶನ ಸಿಕ್ಕಿಲ್ಲ. ಒಮ್ಮೆ ದುರಾದೃಷ್ಟ ಅನ್ನೋದು ಬೆನ್ನೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. 5 ಸ್ಟಾರ್ ಹೋಟೆಲ್ನಲ್ಲಿ ವೆರೈಟಿ ನಾನ್ ವೆಜ್ ತಿನ್ನುತ್ತಿದ್ದ ದಾಸ ಈಗ ಮನೆಯೂಟಕ್ಕೆ ಪರಿತಪಿಸುತ್ತಿದ್ದಾನೆ. ಮತ್ತೊಂದೆಡೆ ಸದಾ ಪಟಾಲಂ ಜೊತೆ ಇರ್ತಿದ್ದ ಪೊರ್ಕೆ ಒಂಟಿಯಾಗಿ ಕಂಬಿ ಎಣಿಸುತ್ತಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಜೈಲಲ್ಲಿ ನರಕವನ್ನ ಅನುಭವಿಸ್ತಾ ಇರುವಂತ ದರ್ಶನ್ಗೆ ಇವತ್ತು ಡಬಲ್ ಶಾಕ್ ಎದುರಾಗಿದೆ. ಮನೆ ಊಟಕ್ಕಾಗಿ ಪರಿಪರಿಯಾಗಿ ಬೇಡಿಕೊಂಡ್ರೂ ಮಿಸ್ ಆಗಿದೆ. ಪತ್ನಿ ತಾಯಿ ದಾರಿಯನ್ನೇ ಕಾದು ಕುಳಿತಿದ್ದ ಕಾಟೇರನಿಗೆ ನಿರಾಸೆ ಆಗಿದೆ. ಜಗ್ಗುದಾದನಿಗೆ ಮನೆ ಊಟವೂ ಸಿಗಲಿಲ್ಲ, ಹೆಂಡತಿಯ ದರ್ಶನ ಕೂಡ ಆಗಲೇ ಇಲ್ಲ. ಒಂದೇ ದಿನ ಪೋರ್ಕಿಗೆ ಎರಡೆರಡು ನಿರಾಸೆ. ಮನೆಯೂಟ ಇಲ್ಲ, ಮಡದಿ ದರ್ಶನವೂ ಇಲ್ಲ. 3 ತಿಂಗಳು, ಬರೋಬ್ಬರಿ 3 ತಿಂಗಳು. ರೇಣುಕಾಸ್ವಾಮಿ ನೆತ್ತರು ಹರಿಸಿದ ದಾಸ 3 ತಿಂಗಳಿಂದ ಮನೆಯೂಟಕ್ಕಾಗಿ ಹಪಹಪಿಸುತ್ತಿದ್ದಾನೆ. ಜೈಲೂಟ ತಿನ್ನೋಕೂ ಆಗದೆ ಬಿಡೋಕೂ ಆಗದೆ ಒದ್ದಾಡ್ತಿದ್ದಾನೆ. ಮನೆಯೂಟಕ್ಕಾಗಿ ಹಲವು ಬಾರಿ ಕೋರ್ಟ್ ಮೊರೆ ಹೋಗಿದ್ದ ದಾಸ ಈಗ ಅರ್ಜಿಯನ್ನೇ ವಾಪಸ್ ಪಡೆದಿದ್ದಾನೆ. ಎಸ್, ಮನೆಯೂಟಕ್ಕೆ ಅವಕಾಶ ಕೋರಿ ತಿಂಗಳ ಹಿಂದೆಗೆ ಪೊರ್ಕಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ನ್ಯಾಯಾಲಯ ಅನುಮತಿ ಕೊಟ್ಟರೆ ಬಳ್ಳಾರಿ ಜೈಲು ಸುತ್ತಮುತ್ತ ಮನೆ ಮಾಡೋಕೆ ಕಾಟೇರನ ಹುಡುಗರು ಪ್ಲಾನ್ ಮಾಡಿದ್ರು. ದಾಸನಿಗೆ ಬಿಸಿ ಬಿಸಿ ಭೋಜನ ಮಾಡಿಕೊಡೋಕೆ ಬೆಂಗಳೂರು ಮೂಲದ ಅಡುಗೆ ಭಟ್ಟರೊಬ್ಬರನ್ನ ರೆಡಿ ಮಾಡಿದ್ರು. ಆದ್ರೀಗ ಪೊರ್ಕಿ ಮಾಡಿದ ಪ್ಲಾನ್ ಎಲ್ಲವೂ ಉಲ್ಟಾ ಆಗಿದೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸಿದ್ದ. ಆದ್ರೀಗ ಡೆವಿಲ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದ್ರಿಂದ ಅರ್ಜಿ ಅಪ್ರಸ್ತುತ ಅಂತ ನ್ಯಾಯಾಲಯ ಹೇಳಿದೆ. ಹೀಗಾಗಿ ದರ್ಶನ್ ಪರ ವಕೀಲರು ಮನೆ ಊಟದ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ನಾಳೆ ಪೊರ್ಕಿ ನ್ಯಾಯಾಂಗ ಬಂಧನ ಅಂತ್ಯ. ವಕೀಲರ ಜೊತೆ ಭೇಟಿಯಾಗಲಿರುವ ಪತ್ನಿ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂಟಿಯಾಗಿರೋ ಸಾರಥಿ ಪತ್ನಿ ಭೇಟಿಗಾಗಿ ತುದಿಗಾಲಲ್ಲಿ ನಿಂತಿದ್ದಾನೆ. ಕಾಲ್ ಮಾಡಿ ಬಾ ಅಂತ ಗೋಗರಿತಾ ಇದ್ದಾನೆ. ಇವತ್ತು ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಾ ಜಗ್ಗುದಾದನನ್ನ ಭೇಟಿ ಮಾಡಬೇಕಿತ್ತು. ಆದರೆ ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದ್ದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಇದೆಲ್ಲದರ ನಡುವೆ ಮುಂದಿನ ಕಾನೂನು ನಡೆ ಬಗ್ಗೆ ವಕೀಲರನ್ನ ಕರೆದೊಯ್ದು ಚರ್ಚೆ ಮಾಡಲು ಪ್ಲಾನ್ ಮಾಡಿದ್ದಾರಂತೆ. ಹೀಗಾಗಿ ಇಂದು ಕಾಟೇರನಿಗೆ ತಾಯಿ ಹೆಂಡತಿಯ ದರ್ಶನ ಸಿಕ್ಕಿಲ್ಲ. ಒಮ್ಮೆ ದುರಾದೃಷ್ಟ ಅನ್ನೋದು ಬೆನ್ನೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. 5 ಸ್ಟಾರ್ ಹೋಟೆಲ್ನಲ್ಲಿ ವೆರೈಟಿ ನಾನ್ ವೆಜ್ ತಿನ್ನುತ್ತಿದ್ದ ದಾಸ ಈಗ ಮನೆಯೂಟಕ್ಕೆ ಪರಿತಪಿಸುತ್ತಿದ್ದಾನೆ. ಮತ್ತೊಂದೆಡೆ ಸದಾ ಪಟಾಲಂ ಜೊತೆ ಇರ್ತಿದ್ದ ಪೊರ್ಕೆ ಒಂಟಿಯಾಗಿ ಕಂಬಿ ಎಣಿಸುತ್ತಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಜೈಲಲ್ಲಿ ನರಕವನ್ನ ಅನುಭವಿಸ್ತಾ ಇರುವಂತ ದರ್ಶನ್ಗೆ ಇವತ್ತು ಡಬಲ್ ಶಾಕ್ ಎದುರಾಗಿದೆ. ಮನೆ ಊಟಕ್ಕಾಗಿ ಪರಿಪರಿಯಾಗಿ ಬೇಡಿಕೊಂಡ್ರೂ ಮಿಸ್ ಆಗಿದೆ. ಪತ್ನಿ ತಾಯಿ ದಾರಿಯನ್ನೇ ಕಾದು ಕುಳಿತಿದ್ದ ಕಾಟೇರನಿಗೆ ನಿರಾಸೆ ಆಗಿದೆ. ಜಗ್ಗುದಾದನಿಗೆ ಮನೆ ಊಟವೂ ಸಿಗಲಿಲ್ಲ, ಹೆಂಡತಿಯ ದರ್ಶನ ಕೂಡ ಆಗಲೇ ಇಲ್ಲ. ಒಂದೇ ದಿನ ಪೋರ್ಕಿಗೆ ಎರಡೆರಡು ನಿರಾಸೆ. ಮನೆಯೂಟ ಇಲ್ಲ, ಮಡದಿ ದರ್ಶನವೂ ಇಲ್ಲ.
3 ತಿಂಗಳು, ಬರೋಬ್ಬರಿ 3 ತಿಂಗಳು. ರೇಣುಕಾಸ್ವಾಮಿ ನೆತ್ತರು ಹರಿಸಿದ ದಾಸ 3 ತಿಂಗಳಿಂದ ಮನೆಯೂಟಕ್ಕಾಗಿ ಹಪಹಪಿಸುತ್ತಿದ್ದಾನೆ. ಜೈಲೂಟ ತಿನ್ನೋಕೂ ಆಗದೆ ಬಿಡೋಕೂ ಆಗದೆ ಒದ್ದಾಡ್ತಿದ್ದಾನೆ. ಮನೆಯೂಟಕ್ಕಾಗಿ ಹಲವು ಬಾರಿ ಕೋರ್ಟ್ ಮೊರೆ ಹೋಗಿದ್ದ ದಾಸ ಈಗ ಅರ್ಜಿಯನ್ನೇ ವಾಪಸ್ ಪಡೆದಿದ್ದಾನೆ. ಎಸ್, ಮನೆಯೂಟಕ್ಕೆ ಅವಕಾಶ ಕೋರಿ ತಿಂಗಳ ಹಿಂದೆಯೇ ಪೊರ್ಕಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ನ್ಯಾಯಾಲಯ ಅನುಮತಿ ಕೊಟ್ಟರೆ ಬಳ್ಳಾರಿ ಜೈಲು ಸುತ್ತಮುತ್ತ ಮನೆ ಮಾಡೋಕೆ ಕಾಟೇರನ ಹುಡುಗರು ಪ್ಲಾನ್ ಮಾಡಿದ್ರು. ದಾಸನಿಗೆ ಬಿಸಿ ಬಿಸಿ ಭೋಜನ ಮಾಡಿಕೊಡೋಕೆ ಬೆಂಗಳೂರು ಮೂಲದ ಅಡುಗೆ ಭಟ್ಟರೊಬ್ಬರನ್ನ ರೆಡಿ ಮಾಡಿದ್ರು. ಆದ್ರೀಗ ಪೊರ್ಕಿ ಮಾಡಿದ ಪ್ಲಾನ್ ಎಲ್ಲವೂ ಉಲ್ಟಾ ಆಗಿದೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸಿದ್ದ. ಆದ್ರೀಗ ಡೆವಿಲ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದ್ರಿಂದ ಅರ್ಜಿ ಅಪ್ರಸ್ತುತ ಅಂತ ನ್ಯಾಯಾಲಯ ಹೇಳಿದೆ. ಹೀಗಾಗಿ ದರ್ಶನ್ ಪರ ವಕೀಲರು ಮನೆಯೂಟದ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ನಾಳೆ ಪೊರ್ಕಿ ನ್ಯಾಯಾಂಗ ಬಂಧನ ಅಂತ್ಯ. ವಕೀಲರ ಜೊತೆ ಭೇಟಿಯಾಗಲಿರುವ ಪತ್ನಿ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂಟಿಯಾಗಿರೋ ಸಾರಥಿ ಪತ್ನಿ ಭೇಟಿಗಾಗಿ ತುದಿಗಾಲಲ್ಲಿ ನಿಂತಿದ್ದಾನೆ. ಕಾಲ್ ಮಾಡಿ ಬಾ ಅಂತ ಗೋಗರಿತಾ ಇದ್ದಾನೆ. ಇವತ್ತು ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಾ ಜಗ್ಗುದಾದನನ್ನ ಭೇಟಿ ಮಾಡಬೇಕಿತ್ತು. ಆದರೆ ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದ್ದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಇದೆಲ್ಲದರ ನಡುವೆ ಮುಂದಿನ ಕಾನೂನು ನಡೆ ಬಗ್ಗೆ ವಕೀಲರನ್ನ ಕರೆದೊಯ್ದು ಚರ್ಚೆ ಮಾಡಲು ಪ್ಲಾನ್ ಮಾಡಿದ್ದಾರಂತೆ. ಹೀಗಾಗಿ ಇಂದು ಕಾಟೇರನಿಗೆ ತಾಯಿ ಹೆಂಡತಿಯ ದರ್ಶನ ಸಿಕ್ಕಿಲ್ಲ. ಒಮ್ಮೆ ದುರಾದೃಷ್ಟ ಅನ್ನೋದು ಬೆನ್ನೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಬೆಸ್ಟ್ ಎಕ್ಸಾಂಪಲ್. 5 ಸ್ಟಾರ್ ಹೋಟೆಲ್ನಲ್ಲಿ ವೆರೈಟಿ ನಾನ್ ವೆಜ್ ತಿನ್ನುತ್ತಿದ್ದ ದಾಸ ಈಗ ಮನೆಯೂಟಕ್ಕೆ ಪರಿತಪಿಸುತ್ತಿದ್ದಾನೆ. ಮತ್ತೊಂದೆಡೆ ಸದಾ ಪಟಾಲಂ ಜೊತೆ ಇರ್ತಿದ್ದ ಪೊರ್ಕೆ ಒಂಟಿಯಾಗಿ ಕಂಬಿ ಎಣಿಸುತ್ತಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.